ಹಾಯ್ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಬರುವಂತಹ ಅನ್ವಯಿಕ ಸಮಸ್ಯೆಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. 4 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಲಾಗುತ್ತೆ. 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತವು 32 ಆಗಿದೆ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧಗಳ ಅನುಪಾತ 7:15 ಆಗಿದೆ. ಹಾಗಾದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಎಂಬ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಏನೇನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ ಮಕ್ಕಳೇ. ಈ ಶ್ರೇಣಿಯಲ್ಲಿ 4 ಪದಗಳಿವೆಯಂತೆ, ಅವುಗಳ ಮೊತ್ತ 32 ಆಗಿದೆಯಂತೆ. ಸರಿನಾ ಮಕ್ಕಳ? ಹಾಗಾದರೆ 4 ಪದಗಳನ್ನು ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಸಮಾಂತರ ಶ್ರೇಣಿಯ 4 ಪದಗಳು ನೋಡಿ ಮಕ್ಕಳೇ, a-3d, a-d, a+d, a+3d ಆಗಿರಲಿ ಅಂತ ತಗೊಳ್ಳಿ ಮಕ್ಕಳೇ. ಕಂಟಿನ್ಯೂಸ್ ಆಗಿ ತಗೊಳ್ಬೇಕು, ಅಂದರೆ ಮಧ್ಯದಲ್ಲಿ ಒಂದೊಂದನ್ನ ಗ್ಯಾಪ್ ಕೊಟ್ಟು ತೊಗೊಂಡಿದ್ದೀವಿ ನೋಡಿ ಮಕ್ಕಳೇ. ನೋಡಿ ಮಕ್ಕಳೇ, ಸಮಾಂತರ ಶ್ರೇಣಿಯಲ್ಲಿ ಪದಗಳನ್ನ ನಾವು ಹೀಗೆ ಬರ್ಕೊಳ್ತೀವಿ ಮಕ್ಕಳೇ. a+d, a+2d, a+3d ಎಕ್ಸೆಟ್ರಾ ಅಂತ. ಹಾಗೆಯೇ ಹಿಂಭಾಗಕ್ಕೂ ಕೂಡ ಪದಗಳಿರುತ್ತೆ ಮಕ್ಕಳೇ. ಏನ ಹಿಂಭಾಗದ ಪದ a-d, ನಂತರ ಇದರ ಹಿಂಭಾಗದ ಪದ a-2d, ಇದರ ಹಿಂಭಾಗದ ಪದ a-3d, ಇದರ ಹಿಂಭಾಗದ ಪದ a-4d. ಆ ರೀತಿ ಇರುತ್ತೆ ಮಕ್ಕಳೇ. ನಾವಿಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂತ ನೋಡಿ ಮಕ್ಕಳೇ, a-3d ತೊಗೊಂಡಿದ್ದೀವಿ. a-3dನ ತೊಗೊಂಡ್ರೆ ಈ ಪದನ ಬಿಡಬೇಕು, ಮತ್ತು ಇದನ್ನು ತಗೊಳ್ತೀವಿ. ಈ ಪದನ ಬಿಡಬೇಕು, ಮತ್ತು ಇದನ್ನು ತಗೊಳ್ತೀವಿ. ಈ ಪದವನ್ನು ಬಿಡಬೇಕು, ಈ ಪದವನ್ನು ತಗೊಳ್ತೀವಿ. ಟೋಟಲ್ ಎಷ್ಟು ಪದಗಳಾಯ್ತು ನೋಡಿ ಮಕ್ಕಳೇ? 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ. ಸರಿನಾ ಮಕ್ಕಳ? ಹಾಗಾದರೆ ಯಾವ ರೀತಿ ತೊಗೊಂಡಿದ್ದೀವಿ 4 ಪದಗಳನ್ನ ಅಂತ ಗೊತ್ತಾಯ್ತು ಮಕ್ಕಳ. a-3d, a-d, a+d, a+3d ಈ ರೀತಿ ಯಾಕೆ ತೊಗೊಂಡಿದ್ದೀವಿ ಅಂತ ಮುಂದೆ ಗೊತ್ತಾಗುತ್ತೆ ಮಕ್ಕಳೇ. ಹಾಗಾದರೆ ಶ್ರೇಣಿಯ 4 ಪದಗಳು a-3d, a-d, a+d, a+3d ಆಗಿರಲಿ ಅಂತ ತೊಗೊಂಡಿದ್ದೀವಿ. ಈಗ ನೋಡಿ ಮಕ್ಕಳೇ, ಅವ್ರು ಕೊಟ್ಟಿರೋ ಪ್ರಕಾರ ಸಮಾಂತರ ಶ್ರೇಣಿಯ 4 ಪದಗಳ ಮೊತ್ತ 32 ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ 4 ಪದಗಳ 32 ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಸಮಾಂತರ ಶ್ರೇಣಿಯ 4 ಪದಗಳಿವೆ ಅಲ್ವೇ ಮಕ್ಕಳೇ? ಇವುಗಳನ್ನ ಏನು ಮಾಡಬೇಕು? ಮೊತ್ತ ಅಂದರೆ ಕೂಡಬೇಕು. ನೋಡಿ, a-3dನ ಹಾಗೆ ಬರ್ಕೊಂಡಿದ್ದೀವಿ, ಪ್ಲಸ್ a-dನ ಹಾಗೆ ಬರ್ಕೊಂಡು, ಪ್ಲಸ್ a+dನ ಹಾಗೆ ಬರ್ಕೊಂಡ್ವಿ, ಪ್ಲಸ್ a+3dನ ಹಾಗೆ ಬರ್ಕೊಂಡು =32 ಅಂತ ಬರ್ಕೊಂಡಿದ್ದೀವಿ ಮಕ್ಕಳೇ. ಯಾಕೆ ಬರ್ಕೊಂಡಿದ್ದೀವಿ ಅಂತಂದರೆ ಇಲ್ಲಿ ನೋಡಿ ಮಕ್ಕಳೇ, -3d ಇದೆ, ಇಲ್ಲಿ +3d ಇದೆ, ಇಲ್ಲಿ -d ಇದೆ, ಇಲ್ಲಿ +d ಇದೆ. ಇವೆಲ್ಲ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. -3d +3d ಕ್ಯಾನ್ಸಲ್ ಆಗುತ್ತೆ, -d +d ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ನೋಡಿ ಮಕ್ಕಳೇ, a ಒಟ್ಟು ಎಷ್ಟು a ಇದೆ ಮಕ್ಕಳೇ? 4a ಉಳ್ಕೊಂಡಿದೆ. 4a =32. ಇದನ್ನು ಹಾಗೆ ಬರ್ಕೊಂಡಿದ್ದೀವಿ. ಈಗ a ಪಕ್ಕದಲ್ಲಿ 4 ಗುಣಿಸ್ತಾ ಇದೆ, ಸೊ 32 ಕಡೆ ಕಳಿಸಿದ್ರೆ ಭಾಗಿಸುತ್ತೆ. a =32ನ ಹಾಗೆ ಬರ್ಕೊಂಡು ಡಿವೈಡ್ ಬೈ ಈ 4ನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ 4ರಿಂದ 32 ಎಷ್ಟು ಆವರ್ತಿ ಹೋಗುತ್ತೆ ಮಕ್ಕಳೇ? 4 1 4 8 32 ಹೋಗುತ್ತೆ. ಹಾಗಾದರೆ a = 8/1. 8/1ನ್ನು ನಾವು 8 ಅಂತ ಬರಿತೀವಿ ಮಕ್ಕಳೇ. a = ಎಷ್ಟು ಬಂತು? 8 ಬಂತು. ನಂತರ ಇನ್ನೇನು ಸಂಬಂಧವನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧಗಳ ಅನುಪಾತವನ್ನು ಕೊಟ್ಟಿದ್ದಾರೆ. 7:15. ಕರೆಕ್ಟಾಗಿ ಓದ್ಕೊಳ್ಳಿ ಮಕ್ಕಳೇ. ಯಾವ್ಯಾವುದರ ಅನುಪಾತ? ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಮತ್ತು 2 ಮತ್ತು 3ನೇ ಪದಗಳ ಗುಣಲಬ್ಧ, ಇವುಗಳ ಅನುಪಾತವನ್ನು 7:15 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅದನ್ನು ಬಿಡಿಬಿಡಿಯಾಗಿ ಬರ್ಕೊಂಡಿದ್ದೀನಿ ನೋಡಿ ಮಕ್ಕಳೇ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ, ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧವನ್ನು ಸೆಪ್ರೇಟಾಗಿ ಬರ್ಕೊತಾ ಇದ್ದೀನಿ. ಮೊದಲ ಪದ ಮತ್ತು ಕೊನೆಯ ಪದಗಳು ಯಾವುದು ನೋಡಿ? ಇದು ಮೊದಲನೇ ಪದ, ಇದು ಕೊನೆಯ ಪದ. a-3d ಅನ್ನೋದು ಮೊದಲ ಪದ, a+3d ಅನ್ನೋದು ಕೊನೆಯ ಪದ. ಇವೆರಡರ ಗುಣಲಬ್ಧ ಅಂದರೆ ಇಂಟು ರೂಪದಲ್ಲಿ ಬರ್ಕೊಳ್ಬೇಕು. ಮತ್ತು ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ ಮಕ್ಕಳೇ? 2ನೇ ಪದ 2 ಮತ್ತು 3ನೇ ಪದಗಳ ಗುಣಲಬ್ಧ. ನೋಡಿ, 2 ಮತ್ತು 3ನೇ ಪದಗಳ ಗುಣಲಬ್ಧ. 1 2ನೇ ಪದ a-d, 3ನೇ ಪದ a+d. ಇವುಗಳ ಗುಣಲಬ್ಧ a-d × a+d ಅಂತ ಸೆಪ್ರೇಟಾಗಿ ಬರ್ಕೊಂಡಿದ್ದೀನಿ ಮಕ್ಕಳೇ.
ಇವುಗಳ ಅಂದರೆ ಇವೆರಡನ್ನ ಈಗ ಬರ್ಕೊಂಡಿದ್ದೀವಲ್ಲ, ಇವುಗಳ ಅನುಪಾತ 7:15 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅದನ್ನು ಸೆಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ನೋಡಿ. ಅನುಪಾತ 7:15 ಯಾವುದರ ಅನುಪಾತ ಮಕ್ಕಳೇ? ನೋಡಿ, a-3d ಇಂಟು a+3d ಇದ್ರದ್ದೊಂದು, a-d a+d ಇವೆರಡರ ಅನುಪಾತ. ಸರಿನಾ ಮಕ್ಕಳ? a-3d a+3d ಇಷ್ಟು a-d ಇಂಟು a+d ಈಸ್ ಈಕ್ವಲ್ ಟು 7:15 ಅಂತ ಬರ್ಕೊಳ್ತೀವಿ. ನೋಡಿ ಮಕ್ಕಳೇ, ಅನುಪಾತದ ಚಿಹ್ನೆ ಇದ್ರೆ ಅದನ್ನು ಅಂಶ ಛೇದದ ರೂಪದಲ್ಲಿ ಬರ್ಕೋಬೋದಲ್ವ ಮಕ್ಕಳ? a-3d a+3dನ ಇಲ್ಲಿ ಮೇಲ್ಗಡೆ ಬರ್ಕೊಂಡಿದ್ದೀನಿ ಅಂಶದಲ್ಲಿ, ಡಿವೈಡ್ ಬೈ a-d a+dನ ಛೇದದಲ್ಲಿ ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 7:15ನ 7/15 ಅಂತ ಬರ್ಕೊಂಡಿದ್ದೀನಿ. a-3d a+3d ಇದನ್ನು ನಾವು a-b ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರ್ಕೋಬೋದು. ನೋಡಿ ಮಕ್ಕಳೇ, ಇದೊಂದು ಸೂತ್ರವನ್ನು ನೆನಪು ಮಾಡ್ಕೊಳ್ಳಿ. a+b ಇಂಟು a-b ಈ ಥರ ಇದ್ದರೆ ಎ ಮತ್ತು ಎ ಸೇಮ್ ಇರುತ್ತೆ, ಬಿ ಮತ್ತು ಬಿ ಸೇಮ್ ಇದ್ದಾಗ ಪ್ಲಸ್ ಇದ್ದು ಇಲ್ಲಿ ಮೈನಸ್ ಇದ್ದರೆ ಇದನ್ನು ಇಲ್ಲೇನಿರುತ್ತೋ ಅದು ಸ್ಕ್ವೇರ್ ಮೈನಸ್ ಇಲ್ಲೇನಿರುತ್ತೋ ಅದನ್ನು ಸ್ಕ್ವೇರ್ ಮಾಡಿ ಬರ್ಕೊಂಡ್ರೆ ಈ ಸೂತ್ರದ ಪ್ರಕಾರ ಬರಿಬೋದು ಮಕ್ಕಳೇ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಇದೇ ಥರ ಕಾಣಿಸುತ್ತೆ ನೋಡಿ ಮಕ್ಕಳೇ. ಈಗ ಇಲ್ಲೇನಿದೆ ಮಕ್ಕಳೇ? ಎ ಇದೆ, ಇಲ್ಲೂ ಕೂಡ ಎ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಬೇರೆ ಬೇರೆ ಚಿಹ್ನೆಗಳಿದೆ. ಇಲ್ಲಿ 3D ಇದೆ, ಇಲ್ಲೂ ಕೂಡ 3Dನೇ ಇದೆ ಮಕ್ಕಳೇ. ಈ ರೀತಿ ಇದ್ದಾಗ ಎ ಸ್ಕ್ವಯರ್ ಮೈನಸ್ 3D ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಡಿವೈಡ್ ಬೈ ಇದು ಕೂಡ ಹಾಗೆ ಆಗುತ್ತೆ ನೋಡಿ ಮಕ್ಕಳೇ, ಎ ಸ್ಕ್ವಯರ್ ಮೈನಸ್ ಡಿ ಸ್ಕ್ವೇರ್ ಅಂತ ಆಗುತ್ತೆ. ಈಸ್ ಈಕ್ವಲ್ ಟು 7/15 ಹಾಗೆ ಬರ್ಕೊಂಡಿದ್ದೀವಿ. ಎ ಅಂದರೆ ನೀವು ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀರ ಮಕ್ಕಳೇ. ಎ ಅಂದರೆ ಎಷ್ಟು ಬಂದಿದೆ? 8 ಬಂದಿದೆ. ಆ 8ನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 8 ಸ್ಕ್ವೇರ್ ಮೈನಸ್ 3 3 9 ಡಿಗೆ ಸ್ಕ್ವೇರ್ನ ಅಪ್ಲೈ ಮಾಡಿದ್ರೆ ಡಿ ಸ್ಕ್ವೇರ್ ಆಗುತ್ತೆ. ಡಿವೈಡೆಡ್ ಬೈ ಇಲ್ಲಿ ಎಗೆ 8 ಸ್ಕ್ವೇರ್ ಅಂತ ಬರ್ಕೊಳ್ಳಿ, ಮೈನಸ್ ಡಿ ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 7/15 ಮಕ್ಕಳೇ. 8 ಸ್ಕ್ವೇರ್ ಅಂದರೆ ಎಷ್ಟು ಮಕ್ಕಳೇ? 64 ಮೈನಸ್ 9 ಡಿ ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀವಿ. ಡಿವೈಡ್ ಬೈ 8 ಸ್ಕ್ವೇರ್ ಅಂದರೆ 8 8 64 ಮೈನಸ್ ಡಿ ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀವಿ. ಈಸ್ ಈಕ್ವಲ್ ಟು 7/15. ಈಗ ಓರೆ ಗುಣಾಕಾರವನ್ನು ಮಾಡಿ ಮಕ್ಕಳೇ. 64 ಮೈನಸ್ 9 ಡಿ ಸ್ಕ್ವೇರ್ಗೆ 15 ಬಂದು ಗುಣಿಸ್ಕೊಳ್ಳುತ್ತೆ ಮಕ್ಕಳೇ. 15 ಇಂಟು 64 ಮೈನಸ್ 9 ಡಿ ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಈ 7ನ ಹಾಗೆ ಬರ್ಕೊಂಡು 64 ಮೈನಸ್ ಡಿ ಸ್ಕ್ವೇರ್ನ ಇಲ್ಲಿ ಬರಿತಾ ಇದ್ದೀನಿ ಮಕ್ಕಳೇ. ಗುಣಿಸ್ಕೊಳ್ಳುತ್ತೆ 64 ಮೈನಸ್ ಡಿ ಸ್ಕ್ವೇರ್. 15 ಮತ್ತು 64ನ ಗುಣಿಸಿದ್ದು 960 ಬರುತ್ತೆ. ಮೈನಸ್ 15 9 135 ಡಿ ಸ್ಕ್ವೇರ್ನ ಹಾಗೆ ಬರೀರಿ. ಈಸ್ ಈಕ್ವಲ್ ಟು 7 64 448 ಬರುತ್ತೆ ಮಕ್ಕಳೇ. ಮೈನಸ್ 7 ಇಂಟು ಡಿ ಸ್ಕ್ವೇರ್ 7 ಡಿ ಸ್ಕ್ವೇರ್ ಬರುತ್ತೆ. ಈಗ ನೋಡಿ ಮಕ್ಕಳೇ, 960ನ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಈಕ್ವಲ್ಸ್ನ ಬಲಭಾಗದಲ್ಲಿದ್ದಂತಹ 448ನ ಈಕ್ವಲ್ಸ್ನ ಎಡಭಾಗಕ್ಕೆ ತರ್ತಾ ಇದ್ದೀನಿ. ಸೊ ಮೈನಸ್ ಆಯಿತು, ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಬಂದರೆ ಮೈನಸ್ 448 ಆಯಿತು. ಈಸ್ ಈಕ್ವಲ್ ಟು ಈಕ್ವಲ್ಸ್ನ ಮುಂಭಾಗದಲ್ಲಿದ್ದಂತಹ 7 ಡಿ ಸ್ಕ್ವೇರ್ನ ಅಂದರೆ ಮೈನಸ್ 7 ಡಿ ಸ್ಕ್ವೇರ್ನ ಅಲ್ಲೇ ಬರ್ಕೊಳ್ತಾ ಇರೋದ್ರಿಂದ ಅದರ ಚಿಹ್ನೆ ಬದಲಾವಣೆ ಆಗಲ್ಲ. ಈಗ ಮೈನಸ್ 135 ಡಿ ಸ್ಕ್ವೇರ್ ಅನ್ನೋದು ಈಕ್ವಲ್ಸ್ನ ಹಿಂಭಾಗದಲ್ಲಿತ್ತು ಮಕ್ಕಳೇ, ಎಲ್ ಎಚ್ ಎಸ್ ಅಲ್ಲಿತ್ತು. ಸೊ ಈಗ ಆರ್ ಎಚ್ ಎಸ್ಸಿಗೆ ಬರ್ತಾ ಇದೆ, ಪ್ಲಸ್ 135 ಡಿ ಸ್ಕ್ವೇರ್ ಆಯಿತು. ಈಗ ನೋಡಿ ಮಕ್ಕಳೇ, 960ರಲ್ಲಿ 448ನ್ನು ಕಳೆದಿದ್ದು 512 ಬಂತು. ಈಸ್ ಈಕ್ವಲ್ ಟು ಇವೆರಡನ್ನ ಕಳೆದಿದ್ದು ಮಕ್ಕಳೇ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇರೋದ್ರಿಂದ ಕಳೀತಾ ಇದ್ದೀವಿ. 135ರಲ್ಲಿ 7 ಕಳೆದಿದ್ದು 128 ಡಿ ಸ್ಕ್ವೇರ್ ಅಂತ ಬರುತ್ತೆ. ಈಗ ನೋಡಿ ಮಕ್ಕಳೇ, ಡಿ ಸ್ಕ್ವೇರ್ನ ಮಾತ್ರ ಬರ್ಕೊಂಡು ಡಿ ಸ್ಕ್ವೇರ್ ಪಕ್ಕ 128 ಏನು ಮಾಡ್ತಾ ಇದೆ? ಗುಣಿಸ್ತಾ ಇದೆ. 512 ಏನು ಮಾಡುತ್ತದು? ಬಾಗ್ಸುತ್ತೆ. ಅದನ್ನು ಬರ್ಕೊಂಡಿದ್ದೀನಿ ನೋಡಿ ಮಕ್ಕಳೇ. ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 512 ಡಿವೈಡ್ ಬೈ 128. ಸರಿನಾ ಮಕ್ಕಳ? ಈಗ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 512 ಡಿವೈಡ್ ಬೈ 128ನ ಬಾಗ್ಸೋದು ಹೇಗೆ ಮಕ್ಕಳೇ? 2ರಿಂದ ಡಿವೈಡ್ ಮಾಡೋಣ. ಇದನ್ನ 2ರಿಂದ 5ನ್ನ ಡಿವೈಡ್ ಮಾಡಿದ್ರೆ 2 4 ಹೋಗುತ್ತೆ ಮಕ್ಕಳೇ. ಜೊತೆಗೆ ಇನ್ನೊಂದು ಶೇಷ ಉಳ್ಕೊಳ್ಳುತ್ತೆ, 11 ಆಯಿತು. 2 5 10 ಮತ್ತೆ ಶೇಷ 1 ಉಳ್ಕೊಂತು ಮಕ್ಕಳೇ, 12 ಆಯಿತು. 2 6 12. ನೋಡಿ, ಅಂಶವನ್ನು ಡಿವೈಡ್ ಮಾಡಿದ್ದೀವಿ 2ರಿಂದ. ಹಾಗೆ ಛೇದವನ್ನು ಡಿವೈಡ್ ಮಾಡೋಣ ಮಕ್ಕಳೇ. 2 6 12, ನೆಕ್ಸ್ಟು 2 4 8. ಮತ್ತೆ ಸಿಂಪ್ಲಿಫಿಕೇಶನ್ ಮಾಡ್ಬೋದಲ್ವ ಮಕ್ಕಳೇ? ಇದು ಮತ್ತೆ 2ರಿಂದನೇ ಡಿವೈಡ್ ಆಗುತ್ತೆ, ಏಕೆಂತಂದರೆ 2 ಕೂಡ ಸಮಸಂಖ್ಯೆಗಳಾಗಿರೋದ್ರಿಂದ 2ರಿಂದನೇ ಡಿವೈಡ್ ಆಗುತ್ತೆ. 2ರಿಂದ 2 1 2,
ಇಲ್ಲಿ 2 2ಲ 4, ಶೇಷ 1 ಉಳಿತು ಮಕ್ಕಳೇ, 16 ಆಯಿತು. 2 8ಲ 16 ಡಿವೈಡ್ ಬೈ, ಮತ್ತೆ ಇದನ್ನು ಕೂಡ 2ರಿಂದ ಡಿವೈಡ್ ಮಾಡಿ, 2 3ಲ 6 ಮತ್ತು 2 2ಲ 4. ಸರಿನಾ ಮಕ್ಕಳ? ಮತ್ತೆ 2 ಕೂಡ ಸಮಸಂಖ್ಯೆ ಆಗಿರೋದ್ರಿಂದ ಮತ್ತೆ 2ರಿಂದ ಡಿವೈಡ್ ಮಾಡಿ ಮಕ್ಕಳೇ. 2ರಿಂದ 2 6ಲ 12, 2 4ಲ 8 ಡಿವೈಡ್ ಬೈ, ಇಲ್ಲಿ 2 1ಲ 2, ಶೇಷ 1 ಉಳಿತು ಮಕ್ಕಳೇ, 12 ಆಯಿತು. 2 6ಲ 12. ಸರಿನಾ ಮಕ್ಕಳ? 16ರಿಂದ 16 4ಲ 64 ಹೋಗುತ್ತೆ ಮಕ್ಕಳೇ. 16 1ಲ 16 4ಲ 64 ಪೂರ್ಣವಾಗಿ ಹೋಗುತ್ತೆ. ಹಾಗಾದರೆ ಡಿ ಸ್ಕ್ವೇರ್ನ ಬೆಲೆ ಎಷ್ಟು ಬಂತು ಮಕ್ಕಳೇ? 4 ಬಂತು. ಅದನ್ನು ಬರ್ಕೊಂಡಿದ್ದೀವಿ. ಡಿ ಈಸ್ ಈಕ್ವಲ್ ಟು, ನೋಡಿ ಸ್ಕ್ವೇರ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ರೂಟ್ ಆಗುತ್ತೆ ಮಕ್ಕಳೇ, √4. ವರ್ಗಮೂಲವನ್ನು ತೆಗೀರಿ ಮಕ್ಕಳೇ. 4ರ ವರ್ಗಮೂಲ 2. ಹಾಗಾದರೆ ಡಿ ವ್ಯಾಲ್ಯೂ ಎಷ್ಟು ಬಂತು ಮಕ್ಕಳೇ? 2 ಬಂತು. ಫೈನಲ್ ಆಗಿ ನಾವು ಕಂಡುಹಿಡಿಯಬೇಕಾಗಿರೋದು 4 ಪದಗಳು. 4 ಪದಗಳು ಯಾವ್ಯಾವುದು ಮಕ್ಕಳೇ? a-3d ಅಂತ ತಗೊಂಡಿದ್ದೀರಾ, a-d ತಗೊಂಡಿದ್ದೀರಾ, a+d ತಗೊಂಡಿದ್ದೀರಾ, a+3d ತಗೊಂಡಿದ್ದೀರಾ ಮಕ್ಕಳೇ. ಇವೇನೇ 4 ಪದಗಳು. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಮಕ್ಕಳೇ. ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂಗಳನ್ನ ಫಿಲ್ ಮಾಡ್ತಾ ಹೋಗೋಣ. ಎ ಅಂತಂದರೆ 8 ಮೈನಸ್ 3ನ ಹಾಗೆ ಬರ್ಕೊಳ್ಳಿ. ಡಿ ಅಂದರೆ ಮಕ್ಕಳೇ 2 ಅಂತ ಕಂಡುಹಿಡ್ಕೊಂಡಿದ್ದೀರಲ್ಲ, ಅದನ್ನು ಬರ್ಕೊಳ್ಳಿ. ಇಸ್ ಈಕ್ವಲ್ ಟು 8ನ ಹಾಗೆ ಬರ್ಕೊಂಡು ಮೈನಸ್ನ ಹಾಗೆ ಬರ್ಕೊಂಡ್ವಿ. 3 2ಲ 6 ಆಯಿತು ಮಕ್ಕಳೇ. 8ರಲ್ಲಿ 6ನ್ನು ಕಳೆದಿದ್ದು 2. ಹಾಗಾದರೆ a-3d ಅಂದರೆ ಎಷ್ಟು ಬಂತು ಮಕ್ಕಳೇ? ಉತ್ತರ 2 ಬಂದಿದೆ. ಹಾಗಾದರೆ ಇದು ಒಂದು ಪದವಾಗಿದೆ. ನಂತರದ ಪದ ಯಾವುದು ಮಕ್ಕಳೇ? a-d. ಎ ಅಂತಂದರೆ 8 ಮೈನಸ್ ಡಿ ಅಂದರೆ 2. 8ರಲ್ಲಿ 2ನ್ನು ಕಳೆದಿದ್ದು 6 ಬರುತ್ತೆ ಮಕ್ಕಳೇ. ಇದು 2ನೇ ಪದ ಆಗಿದೆ. ನಂತರದ 3ನೇ ಪದ a+d. ಎ ಅಂದರೆ 8 ಪ್ಲಸ್ ಡಿ ಅಂದರೆ 2. 8 2 10 ಆಯಿತು ಮಕ್ಕಳೇ. ಇದು 3ನೇ ಪದ. a+3d. ಎ ಅಂದರೆ 8 ಪ್ಲಸ್ 3ನ ಹಾಗೆ ಬರ್ಕೊಳ್ಳಿ. ಡಿ ಅಂದರೆ 2. 8ನ ಹಾಗೆ ಬರ್ಕೊಂಡು 3 2ಲ 6. ಇವೆರಡನ್ನ ಕೂಡಿ ಮಕ್ಕಳೇ 14 ಬರುತ್ತೆ. ಇದು 4ನೇ ಪದ. ನೋಡಿ ಮಕ್ಕಳೇ, 4 ಪದಗಳು 2 6 10 14 ಆಗಿವೆ.